ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ SS TV. ನಾನು ಅಶ್ವಿನಿ. ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ಇವತ್ತು ತಮ್ಮ ಜೊತೆ ಇದ್ದಾರೆ ಸಿಂಹಗುಹೆ ಚಿತ್ರತಂಡ. ಬನ್ನಿ ಇವತ್ತು ಆ ಸಿನಿಮಾ ಬಗ್ಗೆ ಮಾತಾಡ್ಸೋಣ. ಎಲ್ಲರೂ ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀವಿ. ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೂ ಹಾಗೆ ನಮ್ಮ SS TV ವ್ಯೂವರ್ಸ್ಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಸರ್, ನಿಮ್ಮ ಸಿನಿಮಾ ಬಗ್ಗೆ ಫಸ್ಟು ನಿರ್ದೇಶಕರು ನೀವು. ನಿಮ್ಮ ಸಿನಿಮಾದು ಇಂಟ್ರೊಡಕ್ಷನ್ ನಿಮ್ಮ ಕಡೆಯಿಂದನೇ ಆಗಲಿ. ಓಕೆ ಮ್ಯಾಮ್. ಸಿಂಹಗುಹೆ ಸಿನಿಮಾ ಹೆಸರು ಬಂದು ಸಿಂಹಗುಹೆ. ಸೊ ಈ ಸಿಂಹಗುಹೆ ಅಂದರೆ ಫಸ್ಟು ಬೇರೆ ಥರ ಫೀಲ್ ಆಗುತ್ತೆ, ಒಂದು ಮಾಸ್ ಆ ಥರ ಜಾನರ್ ಆ ಥರ ಸಿನಿಮಾ ಫೀಲ್ ಆಗುತ್ತೆ. ಬಟ್ ಇಲ್ಲಿ ನಾವು ಹೇಳ್ತಿರೋದು ಆ ಪಾಯಿಂಟ್ ಅಲ್ಲ. ಒಂದು ಸಿಂಹಗುಹೆ ಅಂದರೂ ಕೂಡ ಅದೊಂದು ಮನೆ ಹೆಸರು. ಸಿಂಹಗುಹೆ ಅನ್ನೋದು ಒಂದು ಮನೆಗೊಂದು ಹೆಸರು ಇಟ್ಬಿಟ್ಟು ಆ ಮನೆ ಮುಂದೆ ನಡೀತಕ್ಕಂಥ ಒಂದು ಸೀಕ್ವೆನ್ಸ್ಗಳೆಲ್ಲ ಇರುತ್ತೆ, ಒಂದಷ್ಟು ಸೀಕ್ವೆನ್ಸ್ ಆ ಗುಹೆ ಮುಂದೆ. ಮನೆ ಹೆಸರೇ ಸಿಂಹಗುಹೆ. ಸೊ ಹಾಗಾಗಿ ಅದೊಂದು ಪಾಯಿಂಟ್, ಆ ಮನೆ ಹೆಸರು ಅದಾಗಿರೋದ್ರಿಂದ ಪಿಕ್ಚರ್ಗೆ ಆ ಹೆಸರು ಇಟ್ಕೊಂಡಿದ್ದೀವಿ, ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಂದರೆ, ನಮ್ಮ ನಾಯಕ ನಟರು ಏನಿದ್ದಾರೆ ರವೀಶ್ವರರ್ ಅವರು ಆಸ್ಟ್ರೇಲಿಯಾದಲ್ಲಿ ವಾಸ ಇದ್ದರೂ ಕೂಡ ಅವರು ಇಲ್ಲಿ ಅಪ್ಪಟ ಕನ್ನಡಿಗ, ಅಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಆಸ್ಟ್ರೇಲಿಯಾದಲ್ಲಿ. ಸೊ ಹಾಗಾಗಿ ಅವರು ಮೇಯ್ನ್ ಇಲ್ಲಿ ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿ ಆಗಿರೋದ್ರಿಂದ ಅವರು ಮನೆಗೆ ಸಿಂಹಗುಹೆ ಅಂತ ಹೆಸರಿಟ್ಕೊಂಡಿದ್ದಾರೆ. ಆ ಒಂದು ಹೆಸರನ್ನು ನಾವು ಇಲ್ಲಿ ಸಿನಿಮಾಗೆ ಬಳಸ್ತಾ ಇದ್ದೀವಿ. ಸರ್, ನಿಮ್ಮ ಸಿನಿಮಾ ತಂಡದವ್ರನ್ನ ಪರಿಚಯ ಮಾಡಿಕೊಡಿ. ಸತೀಶ್ ಆರ್ಯನ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ನಮಸ್ಕಾರ ಸರ್. ಸೊ ಅವರು ಈಗಾಗಲೇ ಒಂದು 15-20 ಪಿಕ್ಚರು ಮ್ಯೂಸಿಕ್ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. ಎಲ್ಲ ಲಿರಿಕ್ಸ್ ಬರೀತಾರೆ, ಸಿಂಗರ್ ಹಾಗೆ ಮ್ಯೂಸಿಕ್ ಡೈರೆಕ್ಟ್, ಆಲ್ ಇನ್ ಒನ್. ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಆಲ್ ಇನ್ ಒನ್ ಅವರು. ಸೊ ಆಮೇಲೆ ಅನುರಾಧ ಅಂತ, ಸೊ ಅವರು ಒಂದು ಡ್ಯಾನ್ಸರ್ ಆಗಿ ಬಂದರು. ಸೊ ಅವರು ಚಿಕ್ಕ ವಯಸ್ಸಿಂದ ನಾವು ನೋಡಿ ನಮ್ಮ ಕಣ್ಮುಂದೆ ಬೆಳೆದಿರ್ತಕ್ಕಂಥ ಅವ್ರಿಗೆ. ಸೊ ಒಳ್ಳೆ ಡ್ಯಾನ್ಸರ್. ಈ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ, ಅವರು ಒಂದು ಹೀರೋಯಿನ್ ಪಾತ್ರನ ನಿಭಾಯಿಸ್ತಿದ್ದಾರೆ. ಸರ್, ನಿಮ್ಮ ಹೆಸರು SGR, ಇದ್ರ ಫುಲ್ ಫಾರ್ಮ್ ಏನು? ನಮ್ಮ SGR ಅಂದರೆ, ಎಸ್ ಅಂದರೆ ನಮ್ಮ ಅಪ್ಪಾಜಿ ಹೆಸರು ಸಕ್ರಪ್ಪ ಅಂತ. ಸೊ GR ಅಂದರೆ ಗೋವಿಂದರಾಜ್, ಸಕ್ರಪ್ಪ ಗೋವಿಂದರಾಜ್. ಈಗ ನಾವು ಸಕ್ರಪ್ಪ ಗೋವಿಂದರಾಜ್ ಅಂತ ಇಷ್ಟುದ್ದ ಹೇಳೋಕ್ಕಾಗಲ್ಲ ಅಂತ ಶಾರ್ಟ್ ಮಾಡಿ SGR ಅಂತ ಸಿಂಪಲ್ಲಾಗಿ ಒಂದು. ಇದು ನಿಮ್ಮ ಮೊದಲನೇ ಸಿನಿಮಾನ ಅಥವಾ ಹೇಗೆ? ಇಲ್ಲ ಮೇಡಮ್, ಇದು ಬಂದು ನಂದು 4ನೇ ಸಿನಿಮಾ. ಫಸ್ಟ್ ಪಿಕ್ಚರ್ ಬಂದು ಗಗನಚುಕ್ಕಿ, ಸೆಕೆಂಡ್ ಒನ್ ಬಂದು ಸಮರ್ಥ ಅಂತ ಮಾಡಿದ್ವಿ. ಆಮೇಲೆ ತಾಜಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಈ ತಾಜಾ ನಮ್ಮದೇ ಬ್ಯಾನರ್, ಓನ್ ಬ್ಯಾನರಲ್ಲಿ ಮಾಡಿರ್ತಕ್ಕಂಥ ಒಂದು ಸಿನಿಮಾ ತಾಜಾ ಅನ್ನೋದು. ಸೊ ಅದು ಬೇರೆ ಜಾನರ್ ಸಿನಿಮಾ, ಯೋಗ ಆ್ಯಂಡ್ ಆಯುರ್ವೇದ ಬೇಸ್ಡ್ ಸಬ್ಜೆಕ್ಟ್ ಮಾಡಿದ್ದೀವಿ. ಸರ್, ನೀವು ಯಾವ್ಯಾವ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀರಾ ಅಂತ ನಿಮ್ಮ ಬಾಯಿಂದನೇ ಹೇಳಿ. ಮೇಡಮ್, ನಂದು ಫಸ್ಟ್ ಪಿಕ್ಚರ್ ಪದೇ ಪದೇ ಅಂತ 2013ರಲ್ಲಿ ರಿಲೀಸ್ ಆಯಿತು. ಸೊ ಅದಾದಮೇಲೆ ಆಕ್ರಮಣ, ಈ ದಿಲ್ ಹೇಳಿದೆ ನೀ ಬೇಕಂತ, ಡೇಂಜರ್ ಝೋನ್, ಸರ್ಕಾರ್, ತಾಂಡವ ಅಂತ ಒಂದಷ್ಟು ಪಿಕ್ಚರ್ ಮಾಡಿದ್ದೀನಿ. ಸೊ ಇದು ನನ್ನ 15ನೇ ಚಿತ್ರ. ಸೊ ಹಿಂಗಾಗಿ ನಮ್ಮ ಡೈರೆಕ್ಟರ್ ಸರ್ ಈ ಥರ ಒಂದು ಸಿಂಹಗುಹೆ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ವಿ, ಸಂಗೀತ ಮಾಡಬೇಕು ಅಂತ ಕೇಳಿದಾಗ ತುಂಬ ಸಂತೋಷ ಆಯಿತು. ಯಾಕೆಂದರೆ ಈ ಹಿಂದೆ ಅವರು ಗಗನಚುಕ್ಕಿ ಅಂತ ಒಂದು ಪಿಕ್ಚರ್ ಮಾಡಿದರು, ಆಮೇಲೆ ಸಮರ್ಥ ಅಂತ ಒಂದು ಸಿನಿಮಾ ಮಾಡಿದರು. ಸೊ ಅದಕ್ಕೆ ನನಗೆ ವರ್ಕ್ ಮಾಡೋಕ್ಕಾಗಿರಲಿಲ್ಲ. ಈ ಚಿತ್ರದಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಖುಷಿಪಟ್ಟು ವರ್ಕ್ ಮಾಡಿದ್ದೀವಿ. ಡೈರೆಕ್ಟರ್ ನಿಮಗೆ ಕಾಂಟ್ಯಾಕ್ಟ್ ಆಗಿದ್ದು ಹೇಗೆ? ಡೈರೆಕ್ಟ್ರು ನಾವು ತುಂಬ ಒಂದು 10-12 ವರ್ಷದಿಂದ ಸ್ನೇಹಿತರು. ಸೊ ಅವರು ಸಿನಿಮಾ ಮಾಡ್ತಾಯಿದ್ರು, ನಾನು ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಒಟ್ಟಿಗೆ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಇದು ಪೂರ್ಣ ಪ್ರಮಾಣದ ಚಿತ್ರ ಅಂತ ಹೇಳ್ಬೋದು ಈ ಪಿಕ್ಚರ್. RR ಮ್ಯೂಸಿಕ್ಕು, ಸೊ ಎಲ್ಲ ಕೆಲಸ ಮಾಡಿರೋದು. ಈ ಹಿಂದೆ 2 ಪಿಕ್ಚರ್ ಮಾಡಿದ್ದೀವಿ, ಅದಕ್ಕೆ ಬೇರೆ ಸಾಂಗ್ಸ್ ಬೇರೆಯವ್ರು ಮಾಡಿದರು, ನಾನು RR ಮಾಡಿದ್ದೆ. ಸೊ ಈ ಸಿನಿಮಾ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾಯಿದ್ದೆ. ಅನುರಾಧ ಅವರೇ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಮ್ಮ ಪಾತ್ರ ಈ ಸಿನಿಮಾದಲ್ಲಿ ಫ್ಲ್ಯಾಶ್ ಬ್ಯಾಕ್ ಹೋಗಿರುತ್ತೆ. ಸೊ ಆ ಹೀರೋ ಲವರ್ ಆಗಿ ನನ್ನ ಪಾತ್ರ, ನಮ್ಮ ಹಿಂದೆ ಯಾವುದಾದ್ರೂ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರಾ? ಒಂದು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಈ ಸಿನಿಮಾಗೆ ಹೇಗೆ ಆಯ್ಕೆ ಆದ್ರಿ ನೀವು? ನಾವು ಹೇಳ್ದಂಗೆ, ಡೈರೆಕ್ಟರ್ ಸರ್ ಹೇಳ್ದಂಗೆ, ನಾವು 15 ವರ್ಷದಿಂದ ಪರಿಚಯ ನಮ್ಮದು. ನಾನು ಚಿಕ್ಕ ವಯಸ್ಸಿಂದ ಪರಿಚಯ. ಸೊ ಅವ್ರ ಸಿನಿಮಾದಲ್ಲೇ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಆಗಿ ನನಗೆ ಪಾತ್ರ ಕೊಡ್ತಾಯಿದ್ರು, ನನ್ನ ಪಾತ್ರ ಮಾಡ್ತಾಯಿದ್ದೆ. ಇದು ಫಸ್ಟ್ ಟೈಮ್ ಅವ್ರು ನನಗೆ ಬಿಗ್ ಹೀರೋಯಿನ್ ಆಗಿ ರೂಪಿಸ್ಕೊಂಡು. ನಿಮ್ಮ ಮನೆಯಲ್ಲೆಲ್ಲ ಸಪೋರ್ಟಿವ್ ಆಗಿದ್ದಾರಾ? ಹೌದು, ನಮ್ಮಮ್ಮ ನಮ್ಮ ತಮ್ಮ ಎಲ್ಲರೂ ಸಪೋರ್ಟಿವ್. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಡ್ಯಾನ್ಸ್ ಮಾಸ್ಟರ್ ತುಂಬ ಸಪೋರ್ಟಿವ್. ನೀನು ಹೋಗು, ನೀನು ಮಾಡು. ಅವರಿಂದ ನಮ್ಮ ಸಾಯಿ ರಮೇಶ್ ಅಂತ ಡ್ಯಾನ್ಸ್ ಮಾಸ್ಟರ್, ಅವರಿಂದನೇ ನಾನು ಇಲ್ಲಿ ತನಕ ಇರೋದು. ಸೆಕೆಂಡ್ ಡೈರೆಕ್ಟರ್ ಸರ್. ಈ ಸಿನಿಮಾದಲ್ಲಿ ನೀವು
ಆ್ಯಕ್ಟಿಂಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಬಂದಿದೆ ಯಾವಾಗ? ನನಗೆ ಇಂಟ್ರೆಸ್ಟ್ ಬಂದಿದ್ದು ಒಂದು 10 ವರ್ಷ ಇದ್ದಾಗಿಂದ. ಯಾಕಂದರೆ ನಾನು ಪ್ರೊಫೆಷ್ನಲ್ ಡ್ಯಾನ್ಸರ್ ಆಗಿರೋದ್ರಿಂದ ಅಲ್ಲಿ ಎಲ್ಲ ಕಡೆಯೂ ಡೈರೆಕ್ಟ್ರು, ಆ್ಯಕ್ಟರ್ಸ್, ಹೀರೋಸ್ ಎಲ್ಲ ಬರ್ತಾಯಿದ್ರು, ಇಂಟರ್ವ್ಯೂ ಕೊಡ್ತಾಯಿದ್ರು. ಅವ್ರದ್ದು ಹಿಂದೆಗಡೆ ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ, ಆಡಿಯೋ ಲಾಂಚ್ ಆಗಲಿ ಆ ಥರ ಎಲ್ಲ ಆಗಲಿ. ಸೊ ನಾನು ಮಾಡಬಾರ್ದು, ನಾನು ಆ್ಯಕ್ಟ್ ಮಾಡಬಾರ್ದು, ಯಾಕೆ ನನ್ನ ಹಿಂದೆನೂ ಡ್ಯಾನ್ಸರ್ಸ್ ನನಗೆ ಸಪೋರ್ಟ್ ಮಾಡಬಾರ್ದು, ನಾನು ಯಾಕೆ ಎಲ್ಲರ ಜೊತೆನೂ ಆಗ್ಬೋದು ಅಂತ ಅಲ್ಲಿಂದ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂತು. ಸರ್, ನೀವು ಹಿಂದೆ ಯಾವುದಾದ್ರೂ ಸಿನಿಮಾಗಳಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ರಾ? ಇಲ್ಲ ಮ್ಯಾಮ್, ಅದು ಕಾಮನ್ ಆಗಿ ಬಂದು ಹೇಗ್ದಮ್ ಒಂದು ಸಿನಿಮಾ ಮಾಡ್ತೀವಿ ಅಂದರೆ ಇದು ದೊಡ್ಡ ಜವಾಬ್ದಾರಿ. ಸಿನಿಮಾ ಒಬ್ಬ ನಿರ್ದೇಶಕನ ಪಾತ್ರ ಅಂದರೆ ಒಬ್ಬ ಮನುಷ್ಯನಿಗೆ ಬೆನ್ನೆಲುಬು ಎಷ್ಟು ಮುಖ್ಯನೋ ಒಂದು ಸಿನಿಮಾಗೆ ಒಬ್ಬ ನಿರ್ದೇಶಕ ಅಷ್ಟು ಮುಖ್ಯ ಆಗ್ತಾನೆ. ಬೆನ್ನೆಲುಬೆಲ್ಲನ ಸ್ಲಿಪ್ ಆಯಿತು ಅಂದರೆ ಮನುಷ್ಯನ ಇದೇ ಕ್ಲೋಸ್ ಆಗುತ್ತೆ ಆ ಥರ. ಹಾಗಾಗಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಅಂತ ಬೇಕಾಗುತ್ತೆ. ನಾನು 2005ರಲ್ಲಿ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಆದೆ. ಅಲ್ಲಿಂದ ಒಂದಷ್ಟು ಸಿನಿಮಾಗಳು ರವಿ ಭಾರತಿ, ಚೇರನ್, ಸಾಯಿ ಸಾಗರ್ ಇವ್ರ ಹತ್ರ ಎಲ್ಲ ಅಸಿಸ್ಟೆಂಟಾಗಿ ಮಾಡಿ, ಅಸೋಸಿಯೇಟಾಗಿ ಮಾಡಿ, ಆಮೇಲೆ ಸ್ವಂತ ಚಿತ್ರ ನಾನು ಮಾಡಿದ್ದು ಗಗನ್ ಚುಕ್ಕಿ ಫಸ್ಟ್ ಪಿಕ್ಚರು 2018ರಲ್ಲಿ ಅದು ಪಿಕ್ಚರ್ ಇದಾಗಿತ್ತು. ಸೊ ಅಲ್ಲಿಂದ ಒಂದಷ್ಟು 4 ಸಿನಿಮಾ ಇಂಡಿಪೆಂಡೆಂಟ್ ಡೈರೆಕ್ಷನ್ ಮಾಡ್ಕೊಂಡ್ಬಂದಿದ್ದೀನಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಪಿಕ್ಚರ್ದು ಆಲ್ಮೋಸ್ಟ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಬಂದೇ ಇರುತ್ತೆ. ಸೊ ಇದು ಬಂದು ನಾವು ಮೈನ್ 4ನೇ ಚಿತ್ರ ಸಮರ್ಥ. ಈ ಸಿನಿಮಾದ ತಯಾರಿ ಎಲ್ಲ ಹೇಗೆ ಮಾಡ್ಕೊಂಡ್ರಿ? ಸಿನಿಮಾದ ತಯಾರಿ ಮ್ಯಾಮ್, ಅದು ಹೆಚ್ಚು ಕಮ್ಮಿ ಒಂದು 4 ವರ್ಷದಿಂದನೇ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೆ ನಾನು ಆಲ್ರೆಡಿ ಮಾಡಬೇಕು ಅಂತ. ಒಂದು ಅದಕ್ಕೆ ಆದಂಥ ಒಂದು ಬಡ್ಜೆಟ್, ಅದರದ್ದೇ ಆದ ಒಂದು ಸ್ಟೈಲಲ್ಲಿ ನಾನು ಸಿನಿಮಾ ಮಾಡಬೇಕಂತ ಒಂದು ಪ್ಲಾನ್ ಮಾಡಿಟ್ಟಿದ್ದೆ. ಸೊ ಆವಾಗ ನನಗದು ಕಾಲಕ್ಕೆ ಕೂಡ ಬಂದಿರಲಿಲ್ಲ. ಸೊ ಅದಾದಮೇಲೆ ಸಮರ್ಥ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾವು, ರವಿ ಶಿರೋರ್ ಅವ್ರು ಮಾಡಿದ್ಮೇಲೆ ಆ ಬಾಂಡಿಂಗ್ ಸಿಕ್ತು. ಅದ್ರ ಜೊತೆಗೆ ಈಗ ಇವರು ಸತೀಶ್ ಆರ್ಯನ್ ಅವರು ಕೂಡ ಆ ಪಿಕ್ಚರಲ್ಲಿ ನಮಗೆ ರೀರೆಕಾರ್ಡಿಂಗ್ ಮಾಡೋದ್ರ ರೂಪದಲ್ಲಿ ನಮ್ಮ ಜೊತೆ ಮತ್ತೆ ಜಾಯ್ನ್ ಆದರು. ಅಂದರೆ ಫ್ರೆಂಡ್ಲಾಗಿದ್ದರು. ಸೊ ಟೆಕ್ನಿಷಿಯನ್ ಆಗಿ ಜೊತೆಗೆ ಬಂದಿದ್ದು ಅಲ್ಲಿಂದ. ಸೊ ಅಲ್ಲಿಂದ ಇವರೊಬ್ಬರು, ಆಮೇಲೆ AC ಮಹೇಂದ್ರನ್, ಕ್ಯಾಮ್ರಾಮನ್ ಮಹೇಂದ್ರನ್ ಅಂತ, ಇದರ ಒಂದಷ್ಟು ಟೆಕ್ನಿಷಿಯನ್ಸ್ ನಾವೆಲ್ಲ ಇಲ್ಲಿ ಸೇಮ್ ಟೆಕ್ನಿಷಿಯನ್ಸ್, ನನ್ನೆಲ್ಲ ಸಿನಿಮಾಗಳಿಗೆ ಏನಿದ್ರು ಆ ಸೇಮ್ ಟೆಕ್ನಿಷಿಯನ್ಸ್ ಇಟ್ಕೊಂಡು ನಾವು ತಯಾರು ಮಾಡಿ ಪಿಕ್ಚರ್ನ ರೆಡಿ ಮಾಡ್ಕೊಂಡ್ವಿ. ಇಲ್ಲಿ ಹಾಸನ, ಸಕಲೇಶ್ಪುರ ಈ ಕಡೆ ಎಲ್ಲ ಒಂದಷ್ಟು, ಅಲ್ಲಿ ಒಂದು ಜಾಗರವಳ್ಳಿ ಅಂತ ಇದೆ, ಆ ಊರಲ್ಲಿ ಪೂರ್ತಿ ಸಿನಿಮಾನ ಶೂಟ್ ಮಾಡಿದ್ವಿ. ಒಂದೇ ಊರಲ್ಲಿ ಕತೆ ನಡೆಯುತ್ತೆ ಆ ಊರಲ್ಲಿ. ಅಲ್ಲಿ ಒಂದಷ್ಟು ಸುತ್ತಮುತ್ತ ಮೂಡಿಗೆರೆ, ಹಾಸನ, ಸಕಲೇಶ್ಪುರ, ಅಲ್ಲೊಂದು ಚಿಕ್ಕ ಪುಟ್ಟ ಒಂದಷ್ಟು ಹಳ್ಳಿಗಳು ಎಲ್ಲ ಮಾಡಿದ್ವಿ. ಒಂದಷ್ಟು ಸೆಟ್ಗಳು ಬೇಕಾಗಿತ್ತು, ಅಂದರೆ ಪೊಲೀಸ್ ಸ್ಟೇಷನ್ ಸೆಟ್ ಹಾಕಬೇಕಿತ್ತು. ಸೊ ನಮಗಲ್ಲಿ ಸೆಟ್ ಮಾಡಲಿಕ್ಕೆ ನಮ್ಗೆ ಅಂಥ ಸಮಾಧಾನ ಕೊಡಲಿಲ್ಲ. ಸೊ ಹಾಗಾಗಿ ಮತ್ತೆ ಬಂದು ಬ್ಯಾಂಗ್ಳೂರಲ್ಲೇ ಕಂಠೀರವ ಸ್ಟುಡಿಯೋದಲ್ಲಿ ಪೊಲೀಸ್ ಸ್ಟೇಷನ್, ಕೋರ್ಟ್ ಎಲ್ಲ ಇಲ್ಲಿ ಮಾಡಿ. ಯಾಕಂದರೆ ಮತ್ತೆ ಎಲ್ಲೇ ನಮಗೆ ಚಾಕು ನೋಡಿದ್ರೆ ಗೊತ್ತಾಗುತ್ತೆ ಒಂದಷ್ಟು ಸಸ್ಪೆನ್ಸು, ಥ್ರಿಲ್ಲರ್, ಕ್ರೈಮ್ ಇರುತ್ತೆ ಅನ್ನೋದು ಪೋಸ್ಟೇ ಹೇಳ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ಸ್ಟೇಷನ್, ಕೋರ್ಟ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಇಲ್ಲಿ ನಾವು ಬೆಂಗಳೂರಲ್ಲಿ ಮಾಡಿ. ನಿಮ್ಮ ಸಿನಿಮಾಗೆ ನೀವು ಆರ್ಟಿಸ್ಟ್ಗಳನ್ನ ಆಯ್ಕೆ ಮಾಡ್ಕೊಂಡ್ರಲ್ಲ, ಎಲ್ಲ ಗೊತ್ತಿರೋರ್ನೇ ತೊಗೊಂಡ್ರ ಅಥವಾ ಅವ್ರನ್ನ ಬಿಟ್ಟು? ನಮಗೆ ಗೊತ್ತಿರೋರು, ಯಾಕೆಂದರೆ ಈ ಕಥೆನೇ ಆಗಿತ್ತು. ತುಂಬ ಪಾತ್ರಧಾರಿಗಳು ಬರೋಲ್ಲ ಸಿನಿಮಾದಲ್ಲಿ, ಒಂದು 8 ಪಾತ್ರಧಾರಿಗಳ ಜೊತೆಲೇ ಸುತ್ತುತ್ತೆ ಕತೆ. ಸೊ ಹಾಗಾಗಿ ಹೀರೋಯಿನ್ ಅವ್ರನ್ನೊಬ್ಬರನ್ನ ನಾವು ಆಯ್ಕೆ ಮಾಡಿದ್ದು, ರವಿ ಶಿರೂರ್ ಅವರು ನಮಗೆ ಹಳೆ ಸ್ನೇಹಿತರೆ, ಅವರು ಕೂಡ ನಮಗೆ ಹಳಬರೆ. ಸೊ ಹಾಗಾಗಿ ಇನ್ನೊಂದು ಮಡಿವಾಳಯ್ಯ ಅಂತ ಒಬ್ಬರು ಮಾಡಿದ್ದಾರೆ ಲಾಯರ್ ಪಾತ್ರ, ಅವರು ನಮ್ಮ ಸಿನಿಮಾಗೆ ಒನ್ ಆಫ್ ದಿ ಪಾರ್ಟ್ನರ್ ಆಗಿ ಕೆಲಸ ಮಾಡಿದ್ದಾರೆ, ಕೋ ಪ್ರೊಡ್ಯೂಸರ್ ಆಗಿ. ಸೊ ಅವರು ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿರೋರು, ಅಂದರೆ ಸಿನಿಮಾ ಹೊಸಬ್ರಲ್ಲ, ಸಿನಿಮಾಗಳೊಬ್ಬರು ಆಲ್ರೆಡಿ ಸಿನಿಮಾ ಚಿಕ್ಕ ಪುಟ್ಟ ಪಾತ್ರಗಳು ಮಾಡಿಕೊಂಡು ಆ್ಯಕ್ಟಿಂಗಿಗೆ ಒಂದಷ್ಟು ಮಾಡಿರ್ತಕ್ಕಂಥವ್ರು. ಒಂದಷ್ಟು ನನ್ನ ಪಾತ್ರಗಳನ್ನ ಅವ್ರ ಹತ್ರ ನಾನು ನಿಭಾಯಿಸ್ಬೋದು, ಇವ್ರ ಹತ್ರ ನನ್ನ ಏನು ಪಾತ್ರಕ್ಕೆ ಬೇಕಾದಂಥ ಒಂದು ಆ್ಯಕ್ಟಿಂಗ್ ನಾನು ತೆಗೆಸ್ಬೋದು ಅಂತ ಅನಿಸಿ ನನಗೆ ಗೊತ್ತಿರೋ ಟೀಮ್ನಲ್ಲೇ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಜಗ್ಗಪ್ಪ ಅವರಿದ್ದಾರೆ, ಮಜಾ ಭಾರತ ಜಗ್ಗಪ್ಪ ಅವ್ರನ್ನ ಎಲ್ಲರೂ ಆಲ್ಮೋಸ್ಟ್ ಕಾಮಿಡಿ ಆರ್ಟಿಸ್ಟಾಗಿ ಮಾತ್ರನೇ ನೋಡಿರ್ತಾರೆ ನನಗನ್ಸಿ. ಇಲ್ಲಿ ಅವ್ರನ್ನ ನೆಗೆಟಿವ್ ಶೇಡಲ್ಲಿ ತೋರಿಸ್ತಾ ಇದ್ದೀವಿ ಜಗ್ಗಪ್ಪ ಅವರು. ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಮಾಡಬೇಕು ಅಂತ ಹೇಗೆ ನಿಮಗೆ ಐಡಿಯಾ ಬಂದು, ಕತೆ ಉಟ್ಕೊಂಡಿದ್ದೆ ಹೇಗೆ ಮ್ಯಾಮ್? ಅದು ಎಲ್ಲೋ ಒಂದು ಕಡೆ ಅಂದರೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಕೂಡ ಆ ಟ್ರೆಂಡ್ ಒಂದು ಫೀಲ್ ಆಗ್ತಾ ಇರುತ್ತೆ. ಒಂದು ಸರಿ ಎಲ್ಲ ಕಾಮಿಡಿ ಸಿನಿಮಾಗಳು ಬಂದಾಗ ಕಾಮಿಡಿ ಸಿನಿಮಾ ಮಾಡೋಣ ಅಂತ, ಹಾರರ್ ಸಿನಿಮಾಗಳು ಬಂದಾಗ ಹಾರರ್ ಸಿನಿಮಾ ಮಾಡೋಣ ಅನಿಸುತ್ತೆ. ಆ ಥರ ಬಂದಾಗ ನಾನು ಕತೆ ಮಾಡಿದಾಗ ಅವಾಗೆಲ್ಲ ಸ್ವಲ್ಪ ಬೇರೆ ಶೈಲಿ, ಅಂದರೆ ಡಬಲ್ ಮೀನಿಂಗ್ ಡೈಲಾಗ್ಸ್ ಜೊತೆ ಸಿನಿಮಾಗಳು ಒಂದಷ್ಟು ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಉಟ್ಕೊಂಡಿದ್ದ ಕತೆ ಈ ಪ್ಯಾಟ್ರನ್ ಬಿಟ್ಟು ನಾನು ಬೇರೆ ಪ್ಯಾಟ್ರನ್ ಏನೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ ಕತೆ, ಅದು ಈ ಥರ ಒಂದು ಕತೆ ಆಗಿ ಈಗ ಬಂತು. ನಾನು ಮಾಡಿದ್ದು ಟೈಮ್ ಬೇರೆ, ಬಟ್ ಈಗ ಬಂತು. ಅವಾಗ ಮಾಡ್ದಂಗೆ ನಾವು ಕತೆ ಈಗ ಮಾಡಲಿಕ್ಕಾಗಲ್ಲ, ಈಗ ಒಂದಷ್ಟು ಬದಲಾವಣೆಗಳು ಮಾಡಿಕೊಂಡು ಈಗಿನ ಇದಕ್ಕೆ
ಒಂದಷ್ಟು ಪ್ರಯತ್ನ ಮಾಡಿ ಬೇರೆ ಬೇರೆ ಇದರಲ್ಲಿ ನಾವು ಒಂದಷ್ಟು ಮಾಡ್ಕೊಂಡು ಸರ್, ಈ ಸಿನಿಮಾದಲ್ಲಿ ನೀವು ಹಾಡು ಹೇಳಿದ್ದೀರಾ ಭೂಮಿ ತಿರುಗಿದಾಗ ಅಂತ. ಆ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಮಗೋಸ್ಕರ ಒಂದು ಲೈನ್ ಹಾಡು ಹೇಳ್ತೀರಾ? ಖಂಡಿತ ಮೇಡಮ್. ಈ ಚಿತ್ರದಲ್ಲಿ ಟೋಟಲ್ 3 ಹಾಡಿದೆ. 3 ಹಾಡಲ್ಲಿ 2 ಹಾಡು ನಾನೇ ಹಾಡಿದ್ದೀನಿ. ಸೊ ಅದ್ರಲ್ಲಿ ಭೂಮಿ ತಿರುಗೋದು ನನ್ನ ಫೇವ್ರೆಟ್ ಸಾಂಗ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಿರ್ದೇಶಕರು ಸಹ ಅದನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಸೊ ಅದರದ್ದೆಲ್ಲ ಕೊರಿಯೋಗ್ರಫರ್ ಕೆಲಸ ಇರುತ್ತೆ. ಓಕೆ ಓಕೆ. ಸಾಂಗು ತುಂಬ ಮೆಲೋಡಿಯಸ್ ಆಗಿ ಮೂಡ್ ಬಂದಿದೆ. ಅದನ್ನು ಹಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಹಾಡನ್ನು ನಮ್ಮ ಶಿವನಂಜೇಗೌಡರು ಬರೆದಿರೋದು, ಇಲ್ಲಿ ಸಾಹಿತ್ಯ ಅವ್ರು ಬರೆದಿದ್ದಾರೆ. ಹಾಡಿರೋದು ನಾನೇ. ಭೂಮಿ ತಿರುಗುವುದು, ಜಗಕ್ಕೆ ತಿಳಿಯುವುದು, ಹೃದಯ ಕರೆಯುವುದು, ನಿನಗೆ ತಕೆ ಕೇಳದು. ನಾನೊಬ್ಬ ಹುಚ್ಚು ಪ್ರೇಮಿ, ಒಪ್ಪಿಸಿಕೋ ಗುಪ್ತಗಾಮಿ, ನಿನ್ನ ಕನವರಿಕೆಯ ಕಟಕಟೆಯಲ್ಲಿ ಉಸಿರಾಡುತ್ತಿಹೆ. ಭೂಮಿ ತಿರುಗುವುದು, ಜಗಕ್ಕೆ ತಿಳಿಯುವುದು, ಹೃದಯ ಕರೆಯುವುದು, ನಿನಗೆ ತಕೆ ಕೇಳದು. ಈ ಥರ ಒಂದು ಸಾಂಗ್ ಮೇಡಮ್. ತುಂಬ ಚೆನ್ನಾಗಿತ್ತು ಸರ್ ಕೇಳೋಕ್ಕೆ. ನಿಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಯಾವ ಸಿಂಗರ್ ತುಂಬ ಇಷ್ಟ ಆಗ್ತಾರೆ? ಕನ್ನಡ ಇಂಡಸ್ಟ್ರಿನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಹಾಡ್ತಾರೆ. ಆಡೋರೆಲ್ಲ ಸಿನಿಮಾಗೆ ಬಂದಮೇಲೆ ನಮಗೆ ರಾಜೇಶ್ ಅವರು ಹಾಡ್ತಾರೆ ಚೆನ್ನಾಗಿ. ಆಮೇಲೆ ಹೇಮಂತ್ ಅವರು ಇದ್ದಾರೆ, ಅವಾಗಿಂದ ತೊಗೊಂಡ್ರೆ. ಈಗ ಹಾಡ್ತಾ ಇದ್ದಾರೆ, ಹೊಸ ಹೊಸ ಸಿಂಗರ್ಸ್ಗಳು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರ ಜೊತೆ ಕೆಲಸ ಮಾಡಿದ್ದೀವಿ. ಈ ಚಿತ್ರದ ಬಗ್ಗೆ ನಾವು ಹೇಳಬೇಕು ಅಂದರೆ 3 ಹಾಡೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಕ್ಚುಲಿ 2 ಹಾಡು ಸಿನಿಮಾ ನಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಆದ್ರೂ ನನಗೆ 2 ಹಾಡು ತುಂಬ ಮೆಲೋಡಿಯಸ್ ಆಗಿರುವಂಥ ಹಾಡು ಸಿಕ್ಕಿದೆ. ಸಿಚುವೇಶನ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ಒಂದು ಹಾಡನ್ನು ಶಿವನಂಜೇಗೌಡ ಬರೆದಿದ್ದಾರೆ, ಇನ್ನೊಂದು ಹಾಡು ನಾನೇ ಬರೆದಿದ್ದೀನಿ. ಇನ್ನೊಂದು ಹಾಡು ಶಿವರಾಮ್ ಅಂತ ಒಂದು ಹೊಸ ಹುಡುಗ, ಅವ್ರಿಗೆ ಅವಕಾಶ ಮಾಡಿದ್ದೀವಿ. ನೀವು ಹೇಳಿ, ಈ ಸಿನಿಮಾ ಜರ್ನಿ ಹೇಗಿತ್ತು? ಡೈರೆಕ್ಟರ್ ಜೊತೆ ಕೆಲಸ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಿಮಗೆ? ಚೆನ್ನಾಗಿತ್ತು. ನಮ್ಮ ಡೈರೆಕ್ಟ್ರು ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲರಿಗೂ ಎಬ್ಬಿಸೋರು, ಸ್ಕ್ರಿಪ್ಟ್ ರೆಡಿ ಮಾಡೋರು, ನೈಟೇ ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಟ್ಬಿಡೋರು ನಮಗೆಲ್ಲ ನೋಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ, ಹಿಂಗಾದ್ಮೇಲೆ ಹಿಂಗಿರುತ್ತೆ, ಈ ಟೈಮಿಂಗ್ಸಲ್ಲಿ ಹಿಂಗೆ ಬರಬೇಕು, ಈ ಟೈಮಿಂಗ್ಸಲ್ಲಿ ಹಿಂಗೆ ಆಗಬೇಕು, ಎಲ್ಲ ತುಂಬ ಚೆನ್ನಾಗಿತ್ತು. ಅಂದ್ರೆ ಎಲ್ಲಕ್ಕಿಂತ ಮುಂಚೆ ಎದ್ದೇಳ್ತಾ ಇರೋದು ನಮ್ಮ ಡೈರೆಕ್ಟರ್. ಅವರೇ ಎದ್ದು ಫಸ್ಟ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲರನ್ನೂ ಒಂದು ಕಡೆಯಿಂದ ಎಬ್ಬಿಸಿ ಎಲ್ಲರಿಗೂ ತಿಂಡಿ ಮಾಡಿಸಿ ಎಲ್ಲ ಮಾಡಿಸಿ ಅವ್ರು ಹೇಳೋ ಟೈಮ್ಗೆ ಶೂಟಿಂಗ್ ಸ್ಟಾರ್ಟ್ ಆಗಿಬಿಡ್ಬೇಕು. ಇಲ್ಲಾಂದ್ರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಎಡವಟ್ಟು ಆಗಿ ಅಂದರೆ ಕೋಪ ಅಂತೂ ಮಾಡ್ಕೊತಾ ಇದ್ರು. ಬಟ್ ಅಲ್ಲೇ ಕಂಟ್ರೋಲ್ ಆಗ್ತಾಯಿತ್ತು. ತೋರಿಸ್ಕೊತಾ ಇರಲಿಲ್ಲ, ನಿಜ ಏನೂ ತೋರಿಸ್ಕೊತಾ ಇಲ್ಲ. ಬರೀ ಸ್ಮೈಲಲ್ಲೇ ಎಲ್ಲ, ಏನೇ ತಪ್ಪಿದ್ರು ಏನೇ ಮಾಡಿದ್ರು ಕರೆಕ್ಷನ್ ಇದ್ರು ಎಲ್ಲ ಸ್ಮೈಲಲ್ಲೇ ಮಾಡಿ. ಪೇಷನ್ಸ್ ಅಂತೂ ತುಂಬ ಜಾಸ್ತಿ. ಅಷ್ಟು ಪೇಷನ್ಸು ಯಾರಿಗೂ ಇರಲ್ಲ. ತುಂಬ ಚೆನ್ನಾಗಿತ್ತು. ಎಲ್ಲ ತುಂಬ ಚೆನ್ನಾಗಿ ಬಂತು. ಟೆಕ್ನಿಷಿಯನ್ ಇರೋರು ಹುಡುಗರು ಆಗಲಿ ಸಪೋರ್ಟಿವು ಹಿಂದೆಗಡೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾವೇನಾದರೂ ತಪ್ಪು ಮಾಡ್ತಾ ಇದ್ದರೆ ನಮ್ಗೆ ಹೇಳ್ಕೊಡೋದು ತುಂಬ ಚೆನ್ನಾಗಿತ್ತು. ಎಲ್ಲ ನಂಗೆ ಸರಿಯಾಗಿ ಇಷ್ಟ ಆಯಿತು. ಈ ಸಿನಿಮಾಗೋಸ್ಕರ ನೀವೇನೆಲ್ಲ ಪ್ರಿಪೇರ್ ಆಗಿದ್ರಿ? ಅಂದರೆ ನಾನು ಹೇಗೆ ನನ್ನ ಪಾತ್ರ ನಮ್ಮದು ಹೇಗಿತ್ತು, ಅದು ನಾವು ಹೇಗೆ ನಿಂತ್ಕೊಂಡು ಹೇಗೆ ಆ್ಯಕ್ಟ್ ಮಾಡಬೇಕು, ನಾವು ಹೇಗೆ ಎಕ್ಸ್ಪ್ರೆಷನ್ಸ್ ತೋರಿಸ್ಬೇಕು, ನಮ್ಮದು ಆ್ಯಟಿಟ್ಯೂಡ್ ಹೆಂಗಿರಬೇಕು, ನಮ್ಮದು ರೆಡಿ ಆಗೋದ್ರಿಂದ ಹೇಗೆ ನಮ್ಮದೆಲ್ಲ ಫೇಸ್ ಇದರಲ್ಲಿ ಎಕ್ಸ್ಪ್ರೆಷನ್ಸಲ್ಲಿ ಹೆಂಗಿತ್ತು, ಹೆಂಗೆ ಮಾತಾಡಬೇಕಿತ್ತು, ಆ ಟೈಮಲ್ಲಿ ಹೇಗೆ ರಿಯಾಕ್ಷನ್ ಮಾಡಬೇಕಿತ್ತು, ಅದೆಲ್ಲ ತುಂಬ ಪ್ರಿಪೇರ್ ಆಗಿದೆ ನಾನು ಮುಂಚೆನೇ. ಆಮೇಲೆ ಅಲ್ಲೂ ನಾನು ಹೆಂಗೆ ನನ್ನದು ಬೆಸ್ಟ್ ನಾನು ತೋರಿಸಿದ್ದೀನಿ. ಸೊ ಎಲ್ಲ ಓಕೆ ಅಂತ. ಅಂದರೆ ಅಲ್ಲಿ ಏನಾಗೋದಂದರೆ ಒಂದಷ್ಟು ಅವ್ರಿಗೆ ನಾವು ಇವ್ರಿಗೆ ಅಂತಲ್ಲ, ಆಲ್ಮೋಸ್ಟ್ ಅಲ್ಲ ಎಲ್ಲರಿಗೂ ಕೂಡ ಪೂರ್ತಿ ಪಾತ್ರ ಏನು, ಕತೆ ಏನು ಅನ್ನೋದು ಯಾರಿಗೂ ನಾವು ಇಂಟ್ ಕೊಟ್ಟಿರಲಿಲ್ಲ. ಸೊ ಅವ್ರ ಕ್ಯಾರೆಕ್ಟರ್ನ ಅಷ್ಟೇ ಆ ಸೀನ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಮಾತ್ರನೇ ಹೇಳಿಬಿಟ್ಟು ಹಿಂದೆ ಏನು ನಡೆದಿರುತ್ತೆ, ಮುಂದೆ ಏನು ನಡೆಯುತ್ತೆ, ಇಷ್ಟು ಪಾಯಿಂಟ್ ಮಾತ್ರ ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿ ಆ್ಯಕ್ಟ್ ಮಾಡಿಸ್ತಿದ್ವಿ. ಸೊ ಹಾಗಾಗಿ ಅವರು ಜಾಸ್ತಿ ಪ್ರಿಪೇರ್ ಆಗಲಿಕ್ಕೂ ನಾವು ಕೊಡ್ತಿರ್ಲಿಲ್ಲ. ಏನಾಗುತ್ತೆ ಅಂತ ಅಂದರೆ ಶೂಟಿಂಗ್ ಅಂತ ಬಂದಾಗ ಒಂದಷ್ಟು ಶೂಟಿಂಗ್ ಸ್ಪಾಟಲ್ಲಿ ಚೇಂಜ್ ಆಗುತ್ತೆ. ಅವರು ಅದಕ್ಕೆ ಡಿಸೈಡ್ ಆಗಿಬಿಟ್ಟಿರ್ತಾರೆ, ನಾನು ಇಷ್ಟೇ, ನಾನು ಹೀಗೆ ಮಾಡಬೇಕು ಅಂತ. ಅಲ್ಲಿ ನಾವು ಕರೆಕ್ಷನ್ ಮಾಡೋಕ್ಕೆ ಹೋದರೆ ಅದಲ್ಲ ಆಗಲ್ಲ, ಅವರು ಸ್ಟಿಕನ್ ಆಗಿರ್ತಾರೆ. ಸೊ ಈ ಒಂದು ಉದ್ದೇಶದಿಂದ ನಾವು ಅವ್ರು ಪೂರ್ತಿ ಹಳೆ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಎಲ್ಲೆಲ್ಲಿ ಹೇಗೆ ಬೇಕೋ ಹಂಗೆ ಟ್ಯೂನಪ್ ಆಗಿಬಿಡ್ತಾರೆ. ಸ್ವಲ್ಪ ಒಂದಷ್ಟು ನಾವು ಎಂಟ್ರಿ ಆಗ್ತಿದ್ದೀವಿ, ಇನ್ನು ಹೊಸದಾಗಿ ಬರ್ತಿದ್ದೀವಿ, ಇಲ್ಲ ಒಂದು ಚಿಕ್ಕ ಪುಟ್ಟ ಮಾಡ್ತಿದ್ದೀವಿ ಅನ್ನೋದು ಅದೆಲ್ಲ ರಿಸ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟು
ಫಸ್ಟೇ ಯಾರಿಗೂ ಕೊಟ್ಟಿರಲಿಲ್ಲ ಸ್ಕ್ರಿಪ್ಟ್, ಪೂರ್ತಿ ಸ್ಕ್ರಿಪ್ಟ್. ಆ ಸೀನಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡಿಸಿದೆ. ಹಾಗಾಗಿ ಒಂದಷ್ಟು ಆರ್ಟಿಸ್ಟ್ಗಳಿಗೆಲ್ಲ ಹಿಂದೆ ಮುಂದೆ ಗೊತ್ತಿರ್ತಿರ್ಲಿಲ್ಲ. ಅವಾಗ ಸ್ವಲ್ಪ ಕೇಳಿ ಮಾಡಿಕೊಡೋರು. ಸೊ ಬಟ್ ಶೂಟಿಂಗ್ ಸ್ಪಾಟಲ್ಲಿ ಎಲ್ಲರೂ ನೀಟಾಗಿ ನಿಭಾಯಿಸಿದ್ದಾರೆ. ಮುಖ್ಯವಾಗಿ ಅಟ್ ಎ ಟೈಮ್ 2 ಲ್ಯಾಂಗ್ವೇಜ್ ಮಾಡಿದ್ದೀವಿ, ತೆಲುಗು ಕನ್ನಡ 2 ಲ್ಯಾಂಗ್ವೇಜ್. ಅಂದರೆ ಕನ್ನಡ ಒಂದು ಸರಿ ಹೇಳ್ತಾರೆ ಮತ್ತು ತೆಲುಗು ಒಂದು ಸರಿ ಹೇಳ್ತಾರೆ, 2 ಲ್ಯಾಂಗ್ವೇಜ್ ಹೇಳಬೇಕು. ಸೊ ಇವ್ರಿಗೆ ಒಂದಷ್ಟು ಕನ್ನಡ ತೆಲುಗು 2 ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರೋದು, ಈಸಿಯಾಗಿ ಹ್ಯಾಂಡ್ಲ್ ಮಾಡಿಬಿಟ್ರು. ನಮ್ಮ ಹೀರೋ ಸಾಹೇಬರು ಆರಾಮಾಗಿ ಹ್ಯಾಂಡ್ಲ್ ಮಾಡಿದ್ರು. ಹೀರೋಯಿನ್ಗೆ ತೆಲುಗು ಬರಲ್ಲ, ಆ ಇನ್ನೊಬ್ಬರು ಹೀರೋಯಿನ್ಗೆ. ಸೊ ಅವ್ರದ್ದು ಏನಾಗ್ಬಿಡೋದು, ಅವರು ಏನೋ ಒಂದು ಹೇಳೋರು ಬಟ್ ಲಿಪ್ ಸಿಂಕ್ ಮಾಡೋರು, ಓಪನಿಂಗ್ ವರ್ಡ್ ಎಂಡಿಂಗ್ ವರ್ಡ್ ಕರೆಕ್ಟಾಗಿ ಮ್ಯಾಚ್ ಮಾಡೋದು, ಅಲ್ಲಿ ಟೈಮಿಂಗ್ನ ಕರೆಕ್ಟಾಗಿ ಮ್ಯಾಚ್ ಮಾಡೋದು. ಸೊ ಅದು ಲಕ್ಷಣಗಳು ಒಂದು ಆರ್ಟಿಸ್ಟ್ಗೆ ಅದೆಲ್ಲ ಬೇಕು ಆಲ್ಮೋಸ್ಟ್. ಸೊ ಅದನ್ನೆಲ್ಲ ಅವರು ತುಂಬಾ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಓಕೆ, ಅವರವರ ಪಾತ್ರಧಾರಿಗಳನ್ನ ಅವರವರ ಪಾತ್ರಗಳನ್ನ ಫುಲ್ಫಿಲ್ ಮಾಡಿಕೊಟ್ಟಿದ್ದಾರೆ ಆದಷ್ಟು. ನಿಮಗೂ ತೆಲುಗು ಬರುತ್ತಾ ಸರ್? ನಾನು ತೆಲುಗು ಓದ್ತೀನಿ, ಬರಿತೀನಿ ಕೂಡ ಕನ್ನಡದ ಜೊತೆಗೆ. ಆಲ್ಮೋಸ್ಟ್ ನಾನು ಮಾಡೋ ಸ್ಕ್ರಿಪ್ಟ್ಗಳೆಲ್ಲ 2 ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇರ್ತೀನಿ. ಸ್ಕ್ರಿಪ್ಟ್ ಮಾಡೋವಾಗಲೇ ನಾನು 2 ಲ್ಯಾಂಗ್ವೇಜಲ್ಲೂ ಮಾಡ್ತೀನಿ. ಅದೇ ಇವಾಗ ನೀವು 2 ಲ್ಯಾಂಗ್ವೇಜಲ್ಲಿ ಮಾಡುವಾಗ ಇವಾಗ ಸ್ಕ್ರಿಪ್ಟ್ ಅಂದರೆ 2 ಇವಾಗ ಕನ್ನಡನೂ ಬೇಕಾಗುತ್ತೆ ತೆಲುಗುನೂ ಬೇಕಾಗುತ್ತೆ. ಆ ಟೈಮಲ್ಲಿ ನಿಮಗೆ ಕಷ್ಟ ಆಗಲಿಲ್ವಾ 2 ಮೇಂಟೈನ್ ಮಾಡೋಕ್ಕೆ ಒಟ್ಟಿಗೆ? ಅಂದರೆ ಯಾವಾಗ ಕಷ್ಟ ಆಗುತ್ತೆ ಅಂದರೆ ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲದಿದ್ದಾಗ, ಅದ್ರ ಬಗ್ಗೆ ನಾವು ಪ್ರಿಪೇರ್ ಆಗಿದ್ದಾಗ ಖಂಡಿತ ಕಷ್ಟ ಆಗುತ್ತೆ. ಸೊ ನಾವು ಅದನ್ನು ಈ ಶಾರ್ಟ್ನ ನಾವು ಹೀಗೆ ತೆಗಿಬೇಕು ಅಂತ ಒಂದಷ್ಟು ಪ್ರಿಪೇರ್ ಆಗಿರ್ತೀವಲ್ಲ. ಸೊ ಹಾಗಾಗಿ ನಾನು ಕನ್ನಡ ಒಂದು ಡೈಲಾಗ್ ಒಂದು ಪಕ್ಕದಲ್ಲಿರುತ್ತೆ, ಪಕ್ಕದಲ್ಲೇ ಕನ್ನಡ ತೆಲುಗು 2 ಅಟ್ ಅ ಟೈಮ್ ಇರುತ್ತೆ. ಸೆಂಟ್ರಲ್ಲಿ ನಾವು ಏನು ಬೇಕು ಆ ಸೀನ್ದು ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಬರ್ಕೊಂಡಿರ್ತೀವಿ. ಸೊ ಹಾಗಾಗಿ ಅದು ನಮಗೇನಂತ ಕಷ್ಟ ಅನಿಸಿಲ್ಲ. ಇನ್ನು ಕಷ್ಟ ಅಂತ ಬರೋದು ಯಾವಾಗ ಅಂದರೆ ಆರ್ಟಿಸ್ಟ್ಗಳು ತುಂಬ ಒದ್ದಾಡೋಕ್ಕೆ ಸ್ಟಾರ್ಟ್ ಆದರೆ ಲ್ಯಾಂಗ್ವೇಜ್ಗಳು ಚೇಂಜ್ ಆಗುತ್ತೆ. ಕನ್ನಡ ಚೆನ್ನಾಗಿ ಹೇಳ್ಬಿಡ್ತಾರೆ, ಸೊ ತೆಲುಗಲ್ಲಿ ಒದ್ದಾಡ್ತಾರೆ. ಇನ್ನೊಬ್ಬರು ತೆಲುಗೋರೊಬ್ಬರು ಆಂಧ್ರದಿಂದ ಕರೆಸಿದ್ರು, ಅವ್ರು ಏನಾಗೋದು ತೆಲುಗು ಹೇಳೋರು ಕನ್ನಡ ಕಷ್ಟ ಆಗೋದು. ಸೊ ಅವಾಗ ಒಂದು ಸ್ವಲ್ಪ ನಮಗೂ ಒಂದು 10 ಟೇಕ್ 15 ಟೇಕ್ 20 ಟೇಕ್ವರೆಗೂ ಹೋಗೋ ಅಷ್ಟೊತ್ತಿಗೆ ನಮಗೂ ಪೇಷನ್ಸ್ ಹೋಗ್ತಾ ಇರುತ್ತೆ. ಸೊ ನಾವು ಒಂದು ಸರಿ ಏನಪ್ಪ ಅಂತ ಅಂದ್ಬಿಟ್ರು ಕೂಡ ಅವ್ರು ಇನ್ನಷ್ಟು ನರ್ವಸ್ ಆಗ್ತಾರೆ. ಸೊ ಹಾಗಾಗಿ ನಮ್ಗೆ ಏನೇ ಒಳಗಡೆ ಫೀಲ್ ಆಗ್ತಿದ್ರು ಫೇಸಲ್ಲಿ ಮಾತ್ರ ಕರೆಕ್ಟಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ಅವ್ರ ನಗುಮುಖದಲ್ಲಿ ಅದನ್ನು ತಿದ್ದಬೇಕಾಗ್ತದೆ. ಒಬ್ಬ ನಿರ್ದೇಶಕರಾಗಿ ನಾವು ಒಂದಷ್ಟು ಜಾಸ್ತಿನೇ ಪೇಷನ್ಸ್ ಬೇಕಾಗ್ತದೆ. 2 ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸಿದ್ದು? ಯಾಕೆ ಅಂತ ಅಂದರೆ ಕಾಮನ್ ಆಗಿ ಈಗ ಡಬ್ಬಿಂಗ್ ಮಾಡ್ತೀವಿ, ಕಾಮನ್ ಆಗಿ ಈಗ ಅದು ಕಾಮನ್ ಆಗಿಬಿಟ್ಟಿದೆ. ಡಬ್ಬಿಂಗ್ ಅಲ್ಲೇದು ಇಲ್ಲಿಗೆ ಇಲ್ಲೇದು ಅಲ್ಲಿಗೂ ಬರೋಂಗೆ ಆಗಿರ್ಲಿಲ್ಲ. ಸೊ ನಮ್ಗೆ ಲ್ಯಾಂಗ್ವೇಜ್ ಒಂದಷ್ಟು ಗೊತ್ತಿರೋದ್ರಿಂದ ಅಟ್ ಎ ಟೈಮ್ 2 ಶೂಟ್ ಮಾಡೋಣ, ಸೇಮ್ ಅದೇ ಆ್ಯಂಗಲ್ಸ್ ಇರುತ್ತೆ, ಅದೇ ಇದಿರುತ್ತೆ. ಸೊ ಟ್ರೈ ಮಾಡೋಣ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ವಿ. ಸೊ ಅದು ಸಮಸ್ಯೆ ಅಲ್ಲದೆ ನೀಟಾಗಿ ಮಾಡ್ತೀವಿ. ಅದೇ 2 ಲ್ಯಾಂಗ್ವೇಜಲ್ಲೇ ಮಾಡಿಬಿಟ್ಟಿದ್ದೀರಾ, ಇನ್ನೊಂದು 3 ಲ್ಯಾಂಗ್ವೇಜ್ ಮಾಡಿದರೆ ಪ್ಯಾನ್ ಇಂಡಿಯಾ ಮೂವಿನೇ ಆಗಿರೋದು. ಆಗ್ಬೋದಾಗಿತ್ತೇನೋ, ಬಟ್ ನಮಗೆ ಗೊತ್ತಿರೋದನ್ನು ನೀಟಾಗಿ ಮಾಡೋಣ, ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ತುಂಬ ಟ್ರೈ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಗೊತ್ತಿರೋದ್ರಲ್ಲಿ ನೀಟಾಗಿ ಒಂದಷ್ಟು ಚೌಕಟ್ಟಲ್ಲಿ ಮಾಡಿದ್ದೀನಿ. ಸೊ ನೋಡೋಣ, ಇಲ್ಲಿಂದ ಡಬ್ಬಿಂಗ್ ಬೇರೆ ಲ್ಯಾಂಗ್ವೇಜಿಗೆ ಡಬ್ಬಿಂಗ್ ಟ್ರೈ ಮಾಡ್ತೀನಿ. ಅದೇ ನೀವು ಡೈರೆಕ್ಟ್ರ್ ಆಗಬೇಕು ಅಂತ ಯಾವಾಗ ಅಂದ್ಕೊಂಡಿದ್ದು? ಮ್ಯಾಮ್ ಡೈರೆಕ್ಟ್ರ್ ಆಗಬೇಕು ಅಂತ ಎಸ್ಪೆಷಲಿ ನಾನು ಸ್ಕೂಲ್ಗೆ ಹೋಗೋವಾಗಿಂದನೂ ನನಗಿದೆ. ಅಂದರೆ ನಮ್ಮ ಸ್ಕೂಲಲ್ಲಿ ಒಬ್ಬರು ಮಾಸ್ಟರ್ ಇದ್ದರು, ಅವ್ರು ಹೇಳೋರು ಆರ್ಟಿಸ್ಟ್ಗಳು ತೆರೆ ಮೇಲೆ ಬರ್ತಾರೆ, ಸೊ ಅವ್ರಿಗಿಂತ ದೊಡ್ಡ ಜವಾಬ್ದಾರಿ ಇರೋದು ಅದ್ರ ಹಿಂದೆ ಒಬ್ರು ಇರ್ತಾರೆ ತೆರೆ ಹಿಂದೆ, ಅವ್ರದ್ದು ದೊಡ್ಡ ಜವಾಬ್ದಾರಿ ಇರುತ್ತೆ. ಸೊ ಆಮೇಲೆ ಅವ್ರು ಕಾಣಿಸ್ದೇ ಇದ್ದರು ಅವ್ರದ್ದು ಕೆಲಸನೇ ಹಂಗಿರುತ್ತೆ ಅಂತ ಅವರೆಲ್ಲ ಹೇಳೋರು. ಅವಾಗ ನಮಗೆ ಅಷ್ಟು ಗೊತ್ತಾಗ್ತಿದ್ರು, ಹೌದಾ ಅದರಿಂದ ಇನ್ನೊಬ್ರು ಇರ್ತಾರೆ, ನಾವು ಅಂದ್ಕೊತಿದ್ವಿ ತೆರೆ ಮೇಲೆ ಏನೋ ಅಲ್ಲೇ ಬಂದು ಮಾಡ್ತಾರೆ ಅನ್ನೋ ಥರ ನಮ್ಮ ಫೀಲಿಂಗ್ಸ್ ಅವತ್ತಿನ ಕಾಲದಲ್ಲಿ. ನಾವು ಚಿಕ್ಕ ಹುಡುಗರಾಗಿದ್ದಾಗ ತೆರೆ ಅಲ್ಲೇ ಬಂದು ಮಾಡ್ತಾರೆ. ಸೊ ಆಮೇಲೆ ಗೊತ್ತಾಗ್ತಾ ಬಂತು ಏನು ಅಂತ. ಅವಾಗಿಂದ ಆಮೇಲೆ ಅಲ್ಲಿ ಕತೆ, ಸ್ವಲ್ಪ ಹಾಡುಗಳು ಬರೀತಿದ್ದೆ, ಒಂದಷ್ಟು ಕವನಗಳು ಇದೆಲ್ಲ ಬರೀತಾ, ಪೇಪರ್ಗೆ ಆರ್ಟಿಕಲ್ಸ್ ಬರೀತಿದ್ದೆ ಚಿಕ್ಕದಾಗಿ, ಲೋಕಲ್ ಪೇಪರ್ಸ್ ಇರುತ್ತೆ, ಆ ಥರ ಬರಿತಾ ಆಮೇಲೆ ಸ್ಕ್ರಿಪ್ಟ್ ಬರೆಯೋದು ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ಇಂಡಸ್ಟ್ರಿಗೆ ಬಂದು ಒಂದು ಸಿನಿಮಾ ಮಾಡಬೇಕು ಸ್ಟಾರ್ಟ್ ಮಾಡಿ. ನಿಮ್ಮ ಸಿನಿಮಾದಲ್ಲಿ ಏನು ವಿಶೇಷತೆ ಇದೆ? ನಮ್ಮ ಸಿನಿಮಾದಲ್ಲಿ ವಿಶೇಷತೆ ಏನಂದರೆ ಮೇಡಮ್, ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಅದು ಡೌನಲ್ಲಿದೆ, ಟೈಟಲ್ ಮೇಲಿದೆ, ತಿರುವುಗಳಿವೆ ಎಚ್ಚರ ಅಂತ ಇದೆ. ಸಿಂಹ ಗುಹೆ ತಿರುವುಗಳಿವೆ ಎಚ್ಚರ ಅಂತ ಒಂದು ಕೆಳಗಡೆ ಒಂದು ಟ್ಯಾಗ್ಲೈನ್ ಇದೆ. ಸೊ ತಿರುವುಗಳಿವೆ ಎಚ್ಚರ ಅನ್ನೋದೇ ಮೈನ್ ಪಾಯಿಂಟಲ್ಲಿರುತ್ತೆ. ಅಂದರೆ ಒಂದೊಂದು ಸೀನು ಓಪನಿಂಗು ಎಂಡಿಂಗು ಹಾಕಬೇಕಾದ್ರೆ ಒಂದು ಟ್ವಿಸ್ಟ್ಸ್ ಇರುತ್ತೆ. ಈ ಟ್ವಿಸ್ಟಿಂದ ಮತ್ತೆ ಸೀನ್ಗೆ ಹೋದರೆ ಅಲ್ಲಿ ಬೇರೆ ಟ್ವಿಸ್ಟ್ ಇರುತ್ತೆ, ಅಲ್ಲೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ಬೇರೆ ಏನೋ ಆಗಿರುತ್ತೆ. ಒಂದಷ್ಟು ಆಡಿಯನ್ಸ್ಗೂ ಬಿಡ್ತೀನಿ, ನೀವು ಎಕ್ಸ್ಪೆಕ್ಟ್ ಮಾಡಿರೋದು ಕೂಡ ಇರಲಿ ಅಂತ. ಯಾಕೆಂದರೆ ಎಲ್ಲನೂ ಬೇರೆ ಥರ ಹೋದರೆ ಬೇರೆ ಫೀಲ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಆಡಿಯನ್ಸ್ ಫೀಲ್ಗೊಂದಷ್ಟು ಬರ್ತೀನಿ, ನಿರ್ದೇಶಕನಾಗ ಒಂದಷ್ಟು ಹೇಳ್ತೀನಿ. ಸೊ ಎರಡೂ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಮೇಯ್ನ್ ಪಾಯಿಂಟ್ ಅದು. ಆಮೇಲೆ ಒಂದು ಇನ್ವೆಸ್ಟಿಗೇಷನ್, ಒಂದು ಮರ್ಡರ್ಸ್ ಮಾಡಿ ಹೇಗಾಗುತ್ತೆ, ಆ ಮರ್ಡರ್ ಹೇಗಾಗುತ್ತೆ, ಯಾಕಾಗುತ್ತೆ, ಯಾರು ಮಾಡಿದ್ರು, ಅದೆಲ್ಲ ಸಸ್ಪೆನ್ಸ್ ಅಪ್ ಟು ಸ್ಟಿಲ್ ಎಂಡ್ ಸೀನಲ್ಲಿ ಎಂಡ್ ಶಾರ್ಟಲ್ಲೇ ಒಂದಷ್ಟು ರಿವೀಲ್ ಆಗುತ್ತೆ. ಅಲ್ಲಿವರೆಗೂ ಸಸ್ಪೆನ್ಸ್ನ ಒಂದಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗಿ
ಈ ಕತೆ ಏನಾದರೂ ನೈಜ ಘಟನೆ ಏನಾದರೂ ಆಗಿದೆಯಾ? ಮೇಡಮ್ ನೈಜ ಜಗತ್ತೇನೇನಿಲ್ಲ, ಸೊ ಕಾಲ್ಪನಿಕ ಅಂತ ಕತೆ. ನೈಜ ಘಟನೆ ಅಂದರೆ ಈಗ ಏನೇ ಸಿನಿಮಾ ಮಾಡಿದ್ರು ಮೇಡಮ್, ಒಬ್ಬ ನಿರ್ದೇಶಕರಾಗಿ ಏನೇ ಸಿನಿಮಾ ಮಾಡ್ತೀವಿ ಅಂದರೂ ಒಂದಷ್ಟು ಪಾಯಿಂಟ್ಸ್ ಎಲ್ಲೋ ಒಂದಷ್ಟು ಇರುತ್ತೆ, ಒಂದಷ್ಟು ಒರಿಜಿನಲ್ ನಡೆದಿರೋಂಥ ಇನ್ಸಿಡೆಂಟ್ಸ್ ನೋಡಿರೋದು ಕೇಳಿರೋದು ಒಂದು ಇರುತ್ತೆ, ಅದನ್ನು ಸಿನಿಮಾ ರೂಪಕ್ಕೆ ತರ್ತೀವಿ ಅಷ್ಟೇ. ಅದೇ ಶೂಟಿಂಗ್ ಟೈಮಲ್ಲಿ ನೀವೆಷ್ಟು ಸಪೋರ್ಟಿವ್ ಆಗಿದ್ರಿ ಅಂತ ಆರ್ಟಿಸ್ಟ್ ಹೇಳಿದ್ರು, ಹೀರೋಯಿನ್ ಮೇಡಮು. ಸೊ ನಿಮಗೆ ಆರ್ಟಿಸ್ಟ್ಗಳು ಎಷ್ಟು ಸಪೋರ್ಟಿವ್ ಆಗಿದ್ರು? ಇವನ್ ಆರ್ಟಿಸ್ಟ್ಗಳಷ್ಟೇ ಅಲ್ಲ, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಇಡೀ ಟೀಮ್, ನಾನು ಆಗಲೇ ಹೇಳಿದೆ, ಟೋಟಲ್ ಟೆಕ್ನಿಷಿಯನ್ ಟೀಮ್ನ ಕಟ್ಟೆ ಈ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ಇಲ್ಲಿ ಡೈರೆಕ್ಟರ್ ಒಬ್ಬರು ಏನೂ ಮಾಡೋಕ್ಕಾಗಲ್ಲ, ಡೈರೆಕ್ಟರ್ ಅಂತ ಹೇಳಿಸ್ಕೋಬೋದು ಅಷ್ಟೇ ಬಿಟ್ಟರೆ ಡೈರೆಕ್ಟರ್ ಒಬ್ಬರು ಏನೂ ಮಾಡೋಕ್ಕಾಗಲ್ಲ. ಸೊ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್, ಆಮೇಲೆ ಇನ್ನು ಮೇಕಪ್ ಡಿಪಾರ್ಟ್ಮೆಂಟಿಂದ ಹಿಡಿದು ಲೈಟ್ ಬಾಯ್ಸಿಂದ ಹಿಡಿದು ಅಪ್ ಟು ನಿರ್ಮಾಪಕರವರೆಗೂ ಎಲ್ಲರಿಗೂ ನಾವು ಸಿಂಕ್ ಆಗಬೇಕು, ಅವರು ನಮ್ಗೆ ಸಿಂಕ್ ಆಗಬೇಕು. ಆವಾಗಷ್ಟೇ ಆ ಪ್ರಾಜೆಕ್ಟ್ ಎಂಡ್ವರೆಗೂ ಬರುತ್ತೆ, ರಿಲೀಸ್ವರೆಗೂ ಬರುತ್ತೆ. ಇಲ್ಲ ಅಲ್ಲಲ್ಲೇ ಸ್ಟಾಪ್ ಆಗ್ತದೆ, ಎಲ್ಲಿ ಸ್ಟಾಪ್ ಆಗುತ್ತೆ ಅಂತ ಗೊತ್ತಿರಲ್ಲ. ಇವರೆಲ್ಲರೂ ಒಂದಾದಾಗ ಮಾತ್ರ ಟ್ರಾವೆಲ್ ಮೀಟ್ ಆಗೋದು. ಸೊ ಆ ವಿಚಾರದಲ್ಲಿ ನನ್ನ ಟೀಮ್ನ ನಾನು ತುಂಬ ಖುಷಿ ಪಡ್ತೀನಿ. ನಾನು ಮೊದಲಿಂದ ಇಲ್ಲಿವರೆಗೂ ನನ್ನ ಟೀಮ್ ಟ್ರಾವೆಲ್ ಆಗ್ತಾನೇ ಇದೆ, ಕಂಟಿನ್ಯೂ ಮಾಡ್ತೀವಿ, ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡೋಣ. ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ನಾನು ಹೇಳೋದಕ್ಕಿಂತ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ನನಗೆ ಅಷ್ಟು ಮಾತಾಡ್ತಿದ್ದಾರೆ. ನೋಡಿ, ಅವರೇ ಕೇಳಬೇಕು ಅಂತ ಆಸೆ ಪಡ್ತಿದ್ದೀರಾ, ಅವ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ನಿರ್ದೇಶಕರ ಬಗ್ಗೆ ಏನು ಹೇಳಬೇಕು ಅಂದರೆ, ಮೊದಲನೇದಾಗಿ ಅವರೊಬ್ಬರು ಸ್ನೇಹಜೀವಿ ಅಂತ ಮೊದಲನೇ ಹೇಳ್ತೀನಿ. ಆಮೇಲೆ ಅವರು ಮಾಡ್ಕೊಂಡು ಬಂದಿದ್ದಾರೆ, 4ನೇ ಸಿನಿಮಾ ಇದು, ಎಕ್ಸ್ಪೀರಿಯೆನ್ಸ್ ಇದೆ, ಅವ್ರಿಗೂ ಒಂದು ಒಳ್ಳೆ ಅವಕಾಶ ಬೇಕು. ಸೊ ನಮಗೂ ಜೊತೆಲಿ ಅವಾಗ ಏನೋ ಹೂವು ಸ್ವರ್ಗಕ್ಕೆ ಹೋದರೆ ಜೊತೆಲಿ ನಾರು ಸ್ವರ್ಗಕ್ಕೆ ಹೋಗುತ್ತಲ್ಲ ಅನ್ನೋ ಥರ, ಹಾಗೆ ನಿರ್ದೇಶಕರ ನಿರ್ದೇಶನದಲ್ಲಿ ನಡೆಯೋರು ನಾವೆಲ್ಲ. ಸೊ ಹಾಗಾಗಿ ಕತೆ ವಿಚಾರದಲ್ಲಾಗಲಿ ಅಥವಾ ಇನ್ನೊಂದು ಸಿಚುವೇಶನ್ಸ್ ವಿಚಾರದಲ್ಲಾಗಲಿ ಸೊ ತುಂಬ ಕ್ಲಾರಿಟಿ ಇರುತ್ತೆ ಅವ್ರು ಹೇಳಿದ್ರೆ. ಸೊ ಅವ್ರು ಹೇಳಿದ ಪ್ರಕಾರ ನಾವು ಹಾಡುಗಳನ್ನ ಮಾಡ್ತೀವಿ. ಸೊ ಈಸ್ ಎ ಗುಡ್, ಒಳ್ಳೆ ಟೇಸ್ಟ್ ಇರುವಂಥ ನಿರ್ದೇಶಕರು. ಸೊ ಅವ್ರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಯುಗಾದಿ ಹಬ್ಬದಿಂದ ಅವ್ರಿಗೂ ಒಳ್ಳೊಳ್ಳೆ ಅವಕಾಶ ಸಿಗಲಿ, ನಮಗೂ ಅವಕಾಶ ಕೊಡಲಿ ಅವರು ಅಂತ ನಾವು ಕೇಳ್ತೀವಿ. ಈ ಸಿನಿಮಾದಲ್ಲಿ ಹೆಂಗೆ ರೊಮ್ಯಾಂಟಿಕ್ ಸೀನ್ಗಳೆಲ್ಲ ಇದೆಯಾ? ಸಾರಿ, ಸೀನ್ಗಳಿದೆ. ಈ ಪಾತ್ರಧಾರಿ ಜೊತೆ ಆ ಸೀನ್ಗಳಿಲ್ಲ, ಬೇರೆ ಥರ ಒಂದು ಸಾಂಗ್ಸು ಅದರಲ್ಲೆಲ್ಲ ಅಂದರೆ ತುಂಬ ಓವರ್ ಆಗಿಲ್ಲ. ಒಂದಷ್ಟು ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಬೇಕು ಅಷ್ಟಿರುತ್ತೆ. ಅದೇ ಸಸ್ಪೆನ್ಸ್ ಇರೋದ್ರಿಂದ ಬೇರೆ ಥರ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಜಾಸ್ತಿ ಇರುತ್ತೆ, ತಿರುವುಗಳು ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ ಮುಖ್ಯವಾಗಿ. ಹಿಂದೆ ನೀವು ಚಿಕ್ಕ ಕ್ಯಾರೆಕ್ಟರ್ಗಳನ್ನ ಮಾಡಿದ್ರಿ, ಇವಾಗ ನೀವು ಒಂದು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಇದು ಎಷ್ಟು ಖುಷಿ ಇದೆ ನಿಮಗೆ? ನನಗೆ ತುಂಬ ಖುಷಿ ಆಗ್ತದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ, ನನ್ನ ಈ ಥರ ಹೀರೋಯಿನ್ ಆಗಿ ನನಗೆ ಚಾನ್ಸ್ ಸಿಗುತ್ತೆ, ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಚಿಕ್ಕ ವಯಸ್ಸಿಂದ ನಾನು ಮಾಡಿದ್ದು ಪ್ರಯತ್ನಗೆ ಇದು ನನಗೆ ಸಿಕ್ಕಿ ನನಗೆ ಸಖತ್ ಸಂತೋಷ ಆಗ್ತದೆ. ಹೀರೋ ಬಗ್ಗೆ ಹೇಳಿ, ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಲ್ಲ, ಅವ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಫನ್ನಿ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರ ಫೇಸ್ ನೋಡಿದ್ರೆ ಫುಲ್ ಸ್ಟ್ರಿಕ್ಟ್ ಆಗಿರುತ್ತೆ, ಬಟ್ ತುಂಬ ಒಳ್ಳೆಯವರು. ಅವರು ಏನಾದರೂ ತಪ್ಪು ಏನಾದರೂ ಇತ್ತು ಅಂದರೆ ಅವ್ರು ಹೇಳ್ಕೊಡ್ತಾರೆ. ಸೆಟ್ಟಲ್ಲೂ ಅಷ್ಟೇ, ಅವ್ರಿಗೆ ಏನೇ ಒಂದು ಸ್ವಲ್ಪ ಡೌಟ್ ಇದ್ದರೂ ಕೇಳ್ತಾರೆ ನಮಗೆ. ಈ ಥರ ಮಾಡೋಣ, ಹಿಂಗೆ ಮಾಡೋಣ, ಸರಿ ಹಿಂಗೆ ಮಾಡೋಣ, ಸರಿ ಹಿಂಗೆ ಬರೆಡಿದ್ರೆ ಚೆನ್ನಾಗಿರುತ್ತೆ, ಬನ್ನಿ ಹೋಗೋಣ, ಬನ್ನಿ ಮಾಡೋಣ ಅಂತ ಎಲ್ಲ. ಅವರು ಅಷ್ಟೇ ನೋಡೋಕೆ ಹಂಗಿರ್ತಾರೆ ಅಷ್ಟೇ, ಫುಲ್ ಸ್ಟ್ರಿಕ್ಟಾಗಿ, ಬಟ್ ತುಂಬ ಒಳ್ಳೆಯವರು, ಹಾರ್ಟ್ಲಿ ತುಂಬ ಒಳ್ಳೆಯವರು. ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಏನಾದರೂ ಒಂದು ಫನ್ನಿ ಘಟನೆಗಳು ಯಾವುದಾದ್ರೂ ನಡೆದಿತ್ತಾ? ಒಂದು ಸೀನ್ ಇತ್ತು, ಫುಲ್ ಇಮೋಷನ್, ಅಳೋವಂಥದ್ದು ಸೀನ್ ಇತ್ತು. ಬಟ್ ಏನು ಫನಿ ಏನಂದರೆ ಅವರು ತುಂಬ ಅಳ್ತಾಯಿದ್ರು, ತುಂಬ ಫೇಸಲ್ಲಿ ಕಾಣಿಸ್ತಾ ಇರಲಿಲ್ಲ ಅಷ್ಟೇ, ಬಟ್ ಕಣ್ಣು ಮಾತ್ರ ರೆಡ್ ಅಂತೂ ಆಗ್ತಾಯಿತ್ತು. ಅದು ನೋಡಿ ನಾನು ಸಖತ್ ನಗ್ತಾ ಇದ್ದೆ. ಅದೊಂದು ತುಂಬ ಚೆನ್ನಾಗಿದೆ. ಸರ್, ನೀವು ಡೈರೆಕ್ಷನ್ ಬಿಟ್ಟು ಮತ್ತೆ ಯಾವ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ನಿಮ್ಮನ್ನು? ಮೇಡಮ್, ಆಲ್ಮೋಸ್ಟು ನಾನು ಬಂದಾಗಲಿಂದ ಸಿನಿಮಾ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅನ್ನೋ ಥರನೇ ನಾನು ಬದುಕಿದ್ದೇನೆ. ಚಿಕ್ಕ ಕೆಲಸ ಕೂಡ ಹೊರಗಡೆ ಹೋಗಿ ಟ್ರೈ ಮಾಡಿರಲಿಲ್ಲ. ಸೊ ಈ ಲಾಕ್ಡೌನ್ ಅನ್ನೋದು ಒಂದಷ್ಟು ಕೆಲಸ ಮಾಡುತ್ತೆ ಎಲ್ಲರಿಗೂ. ಆವಾಗ ಒಂದಷ್ಟು ಕೆಲಸಗಳಿಗೆ ಬೇರೆ ಕೆಲಸಗಳು ತೋರಿಸ್ಕೋಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಅಂದರೆ ನನ್ನ ಆಲ್ರೆಡಿ ಯೋಗ ಒಂದಷ್ಟು ಕಲ್ತಿದ್ದೆ. ಸೊ ಹಾಗಾಗಿ ಈಗ ನಾನು ಮತ್ತೆ ಯೋಗ ಇನ್ಸ್ಟ್ರಕ್ಟ್ರಾಗಿ ಒಂದಷ್ಟು ವರ್ಕ್ಗಳು ಮಾಡ್ತೀನಿ. ನಾನು ಬೇರೆ ಪರ್ಸ್ನಲ್ ಕ್ಲಾಸಸ್, ಆಮೇಲೆ ಆನ್ಲೈನ್ ಕ್ಲಾಸಸ್ ಇವೆಲ್ಲ ಮಾಡ್ತೀನಿ ಯೋಗ ಇನ್ಸ್ಟ್ರಕ್ಟಾಗಿ. ಆವಾಗ ನಾನು ಮುಖ್ಯವಾಗಿ ಯೋಗ ಕಲ್ತಿದ್ದೆ ನಾನು ಒಂದು ಸಿನಿಮಾಗೋಸ್ಕರ. ನನಗೆ ಮೊದಲು ಸಿನಿಮಾ ಗೊತ್ತಿರಲಿಲ್ಲ ಅಥವಾ ಯೋಗ ಗೊತ್ತಿರಲಿಲ್ಲ.
ಅವಾಗ ಒಂದು ಕತೆ ಮಾಡಿಕೊಂಡು ಒಂದಷ್ಟು ಹೀರೋಗಳ ಜೊತೆ ಓಡಾಡಿದಾಗ ಯೋಗ ಮಾಡಿ ಜಿಮ್ ಮಾಡಿ ಬಿಲ್ಡ್ ಮಾಡಿ ಬೇರೆ ಏನೋ ಮಾಡೋಣ, ಯೋಗ ಮಾಡಿ ಮಾಡಲಿಕ್ಕಾಗಲ್ಲ ಅನ್ನೋ ಥರ ಹೇಳೋರು. ಸೊ ಅವಾಗ ನಾವೇ ಹ್ಯಾಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವಾಗ ಯೋಗ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ, ಯೋಗ ಕಲಿತು ಯೋಗ ಬೇಸ್ ಮೇಲೆ ಒಂದು ಪ್ರಾಜೆಕ್ಟ್ ಕೂಡ ಮಾಡಿದ್ದೀನಿ. ಆ ಯೋಗ ನನಗೆ ಇವತ್ತು ಸಿನಿಮಾದ್ರ ಜೊತೆಗೆ ಒಂದಷ್ಟು ಹೊಟ್ಟೆಗೆ ಊಟ ಹಾಕಲಿಕ್ಕೆ ಯೋಗ ನನಗೆ ದೊಡ್ಡ ಸಪೋರ್ಟ್ ಮಾಡ್ತಿದೆ. ಸೊ ಯೋಗ ಒಂದು ಕಡೆ, ಸಿನಿಮಾ ಒಂದು ಕಡೆ, ಎರಡನ್ನೂ ಟ್ರಾವೆಲ್ ಮಾಡ್ತಾ ಬರ್ತಾ ಇದ್ದೀನಿ. ಇವಾಗ ಡೈರೆಕ್ಟರ್ಗಾಗಲಿ ಆರ್ಟಿಸ್ಟ್ಗಳಿಗಾಗಲಿ ಒಂದು ಗುರು ಅಂತ ಇರ್ತಾರೆ. ಇವಾಗ ಒಬ್ಬರನ್ನ ನೋಡಿದ್ರೆ ಇವರು ನಾವು ಗುರುವಾಗಿ ತಗೊಳ್ಳೋಣ ಅಂತ. ಸೊ ಈ ಕನ್ನಡ ಇಂಡಸ್ಟ್ರಿಲಿ ನಿಮಗೆ ಆ ಥರ ಗುರುಗಳಾಗಿ ತಗೊಳ್ಳೋಕ್ಕೆ ಯಾವ ಡೈರೆಕ್ಟ್ರು ಇನ್ಸ್ಪೈರ್ ಆಗ್ತಾರೆ? ಅದನ್ನು ಹೇಳಬೇಕಂದ್ರೆ ನಾನು ಉಪೇಂದ್ರ ಅವರ ಅಪ್ಪಟ ಅಭಿಮಾನಿ, ನಿರ್ದೇಶಕರ ಅಭಿಮಾನಿ. ಆರ್ಟಿಸ್ಟಾಗೂ ಇಷ್ಟಪಡ್ತೀನಿ, ಇಲ್ಲ ಅಂತಲ್ಲ, ನಿರ್ದೇಶಕರ ಅಭಿಮಾನಿ. ನಮಗೆ ಹೇಗಾಗುತ್ತೆ ಅಂತಂದರೆ ಒಂದಷ್ಟು ಸಿನಿಮಾಗಳ ಕತೆ ಬರೆಯುವಾಗಲಿ, ಆ ಸ್ಕ್ರೀನ್ ಪ್ಲೇ ಸ್ಟೈಲ್ಸ್ ಆಗಲಿ ಬರೆಯುವಾಗ ಒಂದು ಕಡೆ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗ್ತಿದ್ದೀವಿ ಅಂದಾಗ ಅವ್ರನ್ನ ನೆನೆಸ್ಕೊಂಡ್ರೇನೋ, ಅಥವಾ ಕನಿಷ್ಠ ಪಕ್ಷ ಉಪೇಂದ್ರ ಒಂದಷ್ಟು ಇನ್ನೊಂದ್ಸರಿ ಸುಮ್ಮನೆ ಯೂಟ್ಯೂಬಲ್ಲಿ ಹಾಕ್ಕೊಂಡು ಇನ್ನೊಂದ್ಸರಿ ನೋಡಿದಾಗ ಖಂಡಿತ ನಾವೇನು ಮಾಡಬೇಕು ಅನ್ನೋದು ತಿರ್ಗಾ ಗೊತ್ತಾಗುತ್ತೆ. ಸೊ ಅವ್ರ ಹತ್ರ ನಾವು ಕೆಲಸ ಮಾಡದೇ ಇದ್ದರೂ ಕೂಡ ಅವ್ರ ಸಿನಿಮಾಗಳೇ ಎಷ್ಟೋ ನಿರ್ದೇಶಕರಿಗೆ, ನನಗೆ ಅಂತ ಅಲ್ಲ, ಆಲ್ಮೋಸ್ಟು ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನಗನ್ಸಿರೋ ಪ್ರಕಾರ ತುಂಬ ಜನ ನಿರ್ದೇಶಕರುಗಳಿಗೆ ಅವರು ಡೈರೆಕ್ಟ್ ಗುರು ಅಲ್ಲದೆ ಹೋದ್ರು ಇಂಡೈರೆಕ್ಟ್ ಗುರು, ಅವ್ರ ಗುರುನೇ. ಅವರು ಮಾಡಿರೋ ಇಷ್ಟು ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ತುಂಬ ಇಷ್ಟ ಆಗುತ್ತೆ? ನಮ್ಗೆ ಯಾವ ಸಿನಿಮಾ ಇಷ್ಟ ಆಗಲ್ಲ ಅಂತ ಹೇಳಬೇಕಾಗ್ತದೆ, ಯಾವುದೂ ಇಲ್ಲ ಅಲ್ಲಿ, ಎಲ್ಲ ಸಿನಿಮಾಗಳು ಇಷ್ಟು ಚೆನ್ನಾಗೇ ಇರುತ್ತೆ. ಅವ್ರ ನಿರ್ದೇಶನ ಸಿನಿಮಾ ಯಾವುದೊಂದು ನಾವು ಹೆಸರಿಡಂಗೆ ಇಲ್ಲ. ಇವಾಗ ಅವ್ರದ್ದು ಒಂದು ಸಾಂಗ್ ರಿಲೀಸ್ ಆಯಿತು UI ಸಿನಿಮಾದು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಗುರುಗಳು ಉಪೇಂದ್ರ ಸರ್ ಬಗ್ಗೆ. ಮ್ಯಾಮ್ ಅವರು ಟ್ರೆಂಡಿ ಡೈರೆಕ್ಟರ್ ಮೇಡಮ್, ಮಾತಾಡೋಂಗಿಲ್ಲ. ನೀವು ಯಾವ ಸೀಸನಲ್ಲಿ ಯಾವ ಟ್ರೆಂಡಲ್ಲಿ ಬಂದರೂ ಅವ್ರು ಟ್ರೆಂಡಿಯಾಗಿ ಒಂದು ಸಾಂಗ್ ಆದರೂ ಮಾಡಿರ್ತಾರೆ, ಸಿನಿಮಾನೇ ಟ್ರೆಂಡಿ ಆಗಿರುತ್ತೆ. ಅವರು ಪ್ರೆಸೆಂಟನ್ನು ಫೀಲ್ ಮಾಡ್ತಾ ಇರ್ತಾರೆ. ಸೊ ಒಳ್ಳೆ ಅದ್ಭುತ ನಿರ್ದೇಶಕರು, ಅದರಲ್ಲಿ ಮಾತಾಡೋಂಗಿಲ್ಲ. ಅವ್ರನ್ನ ಯಾವಾಗಾದರೂ ಮೀಟ್ ಮಾಡಿದ್ರಾ? ಇಲ್ಲ ಮೇಡಮ್, ಮಾಡಬೇಕು ಅನ್ನೋದು ತುಂಬ ಇದೆ. ನನ್ನ ಸಿನಿಮಾ ತಾಜಾ ಸಿನಿಮಾಗೆ ಒಂದು ಸಾಂಗ್, ನಾವು ಒಂದು ಬೇರೆ ಥರ ಒಂದು ಸಾಂಗ್ ಮಾಡಿದ್ದೆ, ಅದನ್ನು ತೋರಿಸ್ಕೋಬೇಕು, ಅವ್ರ ಹತ್ರ ಮಾತಾಡಬೇಕು ಅನ್ನೋದಿದೆ. ನೋಡೋಣ ಮುಂದೆ ಯಾವ ಹೀರೋಗೆ ನೀವು ಸಿನಿಮಾ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿರೋದು? ಕಾಮನ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದ ತಕ್ಷಣ ಎಲ್ಲರಿಗೂ ಫಸ್ಟ್ ಕಾಣಿಸೋದು ಶಿವಣ್ಣ ಅವರು. ನನಗೆ ಅಂತಲ್ಲ, ನಾವೇ ಮಾತಾಡ್ಕೊಳ್ತೀವಿ ಎಷ್ಟೋ ಜನ ಹತ್ರ. ಶಿವಣ್ಣ ಅವರಂದರೆ ಶಿವಣ್ಣ ಅವ್ರಿಗೆ ಒಂದು ಪಿಕ್ಚರ್ ಮಾಡಬೇಕು ಅಂತಂತೂ ಇರುತ್ತೆ. ಆಲ್ರೆಡಿ ಒಂದು ಸರಿ ಅಪ್ರೋಚು ಮಾಡಿದ್ವಿ, ಅವತ್ತು ಅವ್ರಿಗೆ ನಾವು ಕತೆ ಹೇಳಬೇಕಾಗಿತ್ತು, ಬಟ್ ಅವರೆಲ್ಲ ಹೋಗೋ ಒಂದು ಇದ್ರಿಂದ ಅವತ್ತು ಮಾತಾಡಲಿಕ್ಕಾಗಿಲ್ಲ. ಸೊ ಅವ್ರಿಗೆ ಅಂತ ಒಂದು ಕತೆ ಮಾಡ್ಕೊಂಡಿರ್ತೀವಿ, ಪುಲಿಕೇಶಿ ಅಂತ ಒಂದು ಟೈಟ್ಲ್ ಇಟ್ಕೊಂಡಿದ್ದೆ, ಟೈಟ್ಲ್ ಹೋಯ್ತು. ಸೊ ಒಂದಿದೆ ಮೇಡಮ್ ಅವ್ರಿಗೆ ಅಂತ. ಯಾವ ಹೀರೋ ನಿಮಗೆ ತುಂಬ ಇಷ್ಟ ಆಗ್ತಾರೆ? ಯಾವ ಹೀರೋ ಅಂದರೆ ಎಲ್ಲರೂ ಇಷ್ಟ ಆಗ್ತಾರೆ ಮೇಡಮ್, ಅದರಲ್ಲಿ ಇಂಥ ಹೀರೋ ಅಂತ ಹೇಳಲಿಕ್ಕಾಗಲ್ಲ. ಅಣ್ಣವರಿದ್ದಾರೆ, ವಿಷ್ಣುವರ್ಧನ್ ಅವರಿದ್ದಾರೆ, ಅವರೆಲ್ಲ ಅವಾಗಲಿಂದನೂ ನಾವು ಅವ್ರ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ. ಅಂದರೆ ಈಗ ಅಂತ ಬಂದಾಗ ನಮಗೆ ನಿರ್ದೇಶಕರಾಗ್ಬಿಟ್ಟಿರೋದ್ರಿಂದ ನಾವು ಜಾಸ್ತಿ ಒಲವು ಡೈರೆಕ್ಷನ್ ಮೇಲೆ ಹೋಗ್ತಾ ಇರೋದು. ಇವಾಗ ಹೊಸೊಬ್ಬರು ಟೀಮ್ ಅಂದರೆ ಹೊಸ ಡೈರೆಕ್ಟ್ರೇ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟ್ರೇ ಆಗಿರ್ಬೋದು, ಆರ್ಟಿಸ್ಟ್ಗಳೇ ಆಗಿರ್ಬೋದು, ಜನಗಳು ತಗೊಳ್ಳೋದು ತುಂಬ ಕಡಿಮೆ ಬೇಗ ಅವರನ್ನು. ಅಂಥವ್ರಿಗೆ ನೀವೇನು ಹೇಳ್ತೀರಾ? ಮೇಡಮ್, ಜನಗಳು ತೊಗೊಳ್ಳಲ್ಲ ಅಂತೆಲ್ಲ, ಒಳ್ಳೆ ಕಂಟೆಂಟ್ ಬಂದರೆ ಚೆನ್ನಾಗೇ ತೊಗೊಳ್ತಾರೆ. ಈಗ ನೀವು ನೋಡಿ, ಒಂದೊಂದಷ್ಟು ಮುಂಗಾರು ಮಳೆ ಬಂದಾಗ ಅವರು ಹೊಸಬರಾಗಿರ್ತಾರೆ, 6-5 ಬಂದಾಗ ಅವರು ಹೊಸಬರೇ. ಸೊ ಎಲ್ಲೋ ಒಂದು ಕಡೆ ಹೊಸಬರಾಗೆ ನಾವು ಹಳಬರಾಗಬೇಕು, ಏಕದಮ್ ಅಂತೂ ಯಾರೂ ಹಳಬರಾಗಲಿಕ್ಕಾಗಲ್ಲ. ಸೊ ಅದೇ ಅವ್ರಿಗೆ ಇಷ್ಟ ಆಗಬೇಕು. ಅದೇನು ಜನಕ್ಕೆ ಏನು ಇಷ್ಟ ಆಗುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತಾಗಂಗಿದ್ರೆ ಅವ್ರಿಗೆ ಇಷ್ಟ ಆಗೋದು ಅಷ್ಟೇ ಮಾಡ್ಬೋದಾಗಿತ್ತು, ಅದು ಗೊತ್ತಿಲ್ಲ. ಸೊ ನಾವು ಇದು ಇಷ್ಟ ಆಗುತ್ತೆ ಅಂತ ಒಂದಷ್ಟು ಮಾಡ್ತೀವಿ, ಅದು ಇಷ್ಟ ಆಗೋದು ಬಿಡೋದು ಭಗವಂತ ಮತ್ತು ಆಡಿಯನ್ಸ್ ಕೈಲೇ ಇರುತ್ತೆ. ಅದೇ ಇವಾಗ ನೀವು ಹೇಳಿರೋದು ಸತ್ಯ. ಇವಾಗ ನೀವು ಇಂಡಸ್ಟ್ರಿಗೆ ಬಂದಮೇಲೆ ಡೈರೆಕ್ಟರ್ ಆಗಬೇಕು ಅಂತ ಕತೆನ ರೆಡಿ ಮಾಡಿದಾಗ ಪ್ರೊಡ್ಯೂಸರ್ ಹುಡುಕಕ್ಕೆ ಕಷ್ಟ ಆಯಿತಾ? ಇಲ್ಲ ಮೇಡಮ್, ಈ ಪಿಕ್ಚರ್ಗೇನು ಕಷ್ಟ ಅನಿಸ್ಲಿಲ್ಲ. ಫಸ್ಟ್ ಪಿಕ್ಚರ್ ಮಾಡುವಾಗ ಕಷ್ಟ ಆಯಿತು, ತುಂಬಾ ಓಡಾಡಿದ್ದೀವಿ, ಒಂದು ಟೀಮ್ಗಳು ಕಟ್ಕೊಂಡೆಲ್ಲ ಓಡಾಡಿದ್ದೀವಿ. ಫಸ್ಟ್ ಪಿಕ್ಚರ್ ಅನುಭವ ಬೇರೆ ಇದೆ. ಬಟ್ ಈ ಪಿಕ್ಚರಲ್ಲಿ ನಮ್ಗೆ ಆ ಥರ ಏನಾಗಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಹಿಂದೆ ಸಿನಿಮಾ ಮಾಡಿದ್ರಿಂದ ಅವರು ಒಂದು 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 ಬಡ್ಜೆಟಲ್ಲಿ ಒಂದು ಪ್ಲ್ಯಾನ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂದಾಗ ಈ ಕತೆ ಹುಟ್ಟು ಮತ್ತೆ ನನ್ನ ಹತ್ರ ಇಷ್ಟು ಕತೆಗಳಿದೆ, ಆ ಕತೆಯಲ್ಲಿ ಈ ಕತೆ ಇಲ್ಲಿಗೆ ಸೂಟ್ ಆಗುತ್ತೆ ಅಂತ ಹೇಳಿ ಸಿಂಹಗುಹೆ ಮಾಡಿ. ಸಿನಿಮಾ ರಿಲೀಸ್ ಮಾಡೋ ಪ್ಲ್ಯಾನ್ ಯಾವಾಗ ಮಾಡಿದ್ದೀರಾ? ಮೇ ಅಂತ ಯೋಚನೆ ಮಾಡ್ತಿದ್ವಿ ಮೇಡಮ್, ಎಲೆಕ್ಷನ್ ಎಲ್ಲ ಮುಗಿಸ್ಕೊಂಡು. ಈ ಥರ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳಿದೆ, ಅದ್ಭುತವಾದ ಸಾಂಗ್ಗಳಿದೆ. ನೀವು ಸಾಂಗ್ಸು ಈಗ ಆಲ್ರೆಡಿ ಒಂದು ಸಾಂಗ್ ನಾವು ರಿಲೀಸ್ ಮಾಡಿದ್ದೀವಿ, ಭೂಮಿ ತಿರುಗುವುದು. ಆ ಸಾಂಗ್ ತುಂಬ ಮ್ಯೂಸಿಕ್ ಡೈರೆಕ್ಟ್ರು ಹಾಡಿದ್ದಾರೆ, ತುಂಬ ಚೆನ್ನಾಗಿ ಮ್ಯೂಸಿಕ್ಕು ಕೂಡ ಮೂಡ್ ಬಂದಿದೆ. ಸೊ ಹಂಗಾಗಿ ಆ ಸಾಂಗ್ ಒಳ್ಳೆ ವ್ಯೂಸ್ ಬರ್ತಾ ಇದೆ.
ಸೊ ಹಾಗಾಗಿ ಇನ್ನೊಂದು ಸಾಂಗ್ ಇದೆ, ಅದು ಶೀಘ್ರದಲ್ಲೇ ಮಾಡ್ತೀವಿ, ಭೂಮಿ ತಿರುಗುವುದು, ಅದರವ ಚುಂಬನವಂತ ಒಂದೊಂದು ಸಾಂಗು ಸ್ಪೆಷಲ್ ಆಗಿದೆ. ಸೊ ಒಂದು ಟೋಟಲ್ ಪ್ಯಾಕೇಜ್ ಇದೆ, ನಿಮಗೆ ಸಸ್ಪೆನ್ಸ್ ಸಿಗುತ್ತೆ, ಕ್ರೈಮ್ ಸಿಗುತ್ತೆ, ಥ್ರಿಲ್ಲರ್ ಸಿಗುತ್ತೆ, ಒಳ್ಳೆ ಸಾಹಿತ್ಯ ಸಿಗುತ್ತೆ, ಮ್ಯೂಸಿಕ್ ಸಿಗುತ್ತೆ, ಆರ್ಟಿಸ್ಟ್ಗಳು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಪ್ಯಾಕೇಜಲ್ಲಿದೆ, ಬಂದು ನೋಡಿದಾಗ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಒಂದು ಹೋಪ್ಸ್ ನಮಗಿರುತ್ತೆ, ಪ್ರತಿಯೊಬ್ಬ ನಿರ್ದೇಶಕರಿಗೂ ಅದು ಇರುತ್ತೆ ಮಾಡಿದಾಗ. ಸೊ ಅದನ್ನು ನೋಡಿ ಆಡಿಯನ್ಸ್ಗಿಂತ ಹೆಚ್ಚಾಗಿ ನೀವು ಪತ್ರಕರ್ತರು, ಮೀಡಿಯಾ ಚಾನಲ್ ಇವೆಲ್ಲ ನಮ್ಮನ್ನು ಹಾರೈಸಬೇಕು. ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.